ವೆರಿ ಇಮೋಷ್ನಲ್ ಆದಂಥ ಒಂದು ಪಾತ್ರ. ನಾನೇ ಡಬ್ಬಿಂಗ್ ಮಾಡುವಾಗ ಅತ್ತಿರುವಂಥ ಪಾತ್ರ ಇದು. ಅಂದರೆ ಇಡೀ ಸಿನಿಮಾನ ನೋಡ್ಬಿಟ್ಟು ನಾವೆಲ್ಲರೂ ಒಟ್ಟಿಗೆ ಅಳೋಣ ಅಂತ ಹೇಳ್ತಾ ಇದ್ದೀರಾ. ನಿಮಗೆ ಗೊತ್ತಿರಲ್ಲ, ಅಯ್ಯೋ ನನ್ನ ಒಳಗೆ ಇಷ್ಟೊಂದೆಲ್ಲ ಎಮೋಷನ್ಸ್ ಇದೆಯಾ. ಹೆಣ್ಮಕ್ಳು ಪರವಾಗಿ ಧ್ವನಿ ಎತ್ತಿದ್ದಾರೆ ಸಂಗೀತ ಅವರು. ನನ್ನ ದನಿನ ಮ್ಯೂಟ್ ಮಾಡಿದವರು ಸುಮಾರು ಜನ ಇದ್ದಾರೆ, ಮ್ಯೂಟ್ ಆಗಿದೆ ಕೆಲವೊಂದು ಸಲ. ಒಬ್ಬಳೇ ಹೆಣ್ಮಗು ಇರೋದು ಚಿತ್ರತಂಡದಲ್ಲಿ ಅಂತ ಅನ್ನಿಸ್ಲೇ ಇಲ್ಲ. ಸಮಾಜದಲ್ಲಿ ಹೆಣ್ಣಿಗೆ ಒಳ್ಳೆ ಸ್ಥಾನಮಾನ ಸಿಗ್ತಾ ಇದೆಯಾ ಇತ್ತೀಚೆಗೆ? ನೋಟಿಸ್ ಮಾಡಿದ್ರೂ ಅನ್ನೋಟಿಸ್ ಮಾಡ್ದಂಗೆ ಹೋಗ್ಬಿಡ್ಬೇಕಾಗತ್ತೆ ಕೆಲವೊಂದು ಸಲ. ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಮನೇಲಿ ಅವ್ರನ್ನ ಹೆಂಗೆ ಬೆಳೆಸಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಕ್ವೆಶ್ಚನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಒಂದು ಫೋಟೋ ನಾನು ಬೋಲ್ಡ್ ಏನಾದರೂ ಪೋಸ್ಟ್ ಮಾಡಬೇಕಂದ್ರೆ ಜನ ಇದ್ರ ಬಗ್ಗೆ ಏನು ಕಾಮೆಂಟ್ ಮಾಡ್ಬೋದು, ಅದಕ್ಕೆ ನಾನು ಏನು ರಿಯಾಕ್ಟ್ ಮಾಡ್ಬೋದು. ಹೆಣ್ಣಿಗೆ ಹೆಣ್ಣು ಶತ್ರು ಅನ್ನೋದನ್ನ ಆ್ಯಕ್ಚುಲಿ ರಾಂಗ್ ಅಂತ ಪ್ರೂವ್ ಮಾಡ್ಬೇಕು ಹೆಣ್ಮಕ್ಳು ಇವಾಗ. ಹಲೋ ನಮಸ್ಕಾರ. ಕಮಲ್ ಶ್ರೀದೇವಿ ಸಿನಿಮಾ ಈಗಾಗಲೇ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸೆಪ್ಟೆಂಬರ್ಗೆ ತೆರೆ ಮೇಲೆ ಬರಲಿಕ್ಕೆ ರೆಡಿ ಆಗಿದೆ. ಟೀಸರ್ ಕೂಡ ಲಾಂಚ್ ಆಗಿರುವಂಥದ್ದು ಇವತ್ತು. ಸದ್ಯಕ್ಕೆ ಶ್ರೀದೇವಿ ಅಂದರೆ ಬಾಲಿವುಡ್ನ ಶ್ರೀದೇವಿ ಅಲ್ಲ, ಸ್ಯಾಂಡಲ್ವುಡ್ನ ಶ್ರೀದೇವಿ ನಮ್ಮ ಜೊತೆಗೆ ಇದ್ದಾರೆ, ಸಂಗೀತ ಭಟ್ ಅವರು. ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸೊ ಅವರ ಪಾತ್ರ ಹೇಗಿರುತ್ತೆ ಎಲ್ಲ ಅವ್ರ ಹತ್ರನೇ ಕೇಳೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ. ಶ್ರೀದೇವಿ ಅಂತ ಒಳ್ಳೆ ಲೆಜೆಂಡ್ರಿ ಆ್ಯಕ್ಟ್ರೆಸ್ನ ಕಂಪೇರ್ ಮಾಡಿ ಹೇಳಿದ್ದು, ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್, ಅಲ್ಲೂ ಸೀರೆ ಇಲ್ಲೂ ಸೀರೆ ತುಂಬ ಗಾರ್ಜಿಯಸ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದೀರಾ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ಮೊದಲನೇದಾಗಿ ಥ್ಯಾಂಕ್ ಯು ಗಾರ್ಜಸ್ ಅಂತ ಹೇಳಿದ್ದಕ್ಕೆ. ನೀವು ತುಂಬ ಗಾರ್ಜಸ್ಸಾಗಿ ಕಾಣಿಸ್ತಾ ಇದ್ದೀರಾ. ಯಾಕೆಂದರೆ ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ಆ ಕಾಂಪ್ಲಿಮೆಂಟ್ ಕೊಡುವಾಗ ಅದು ಆಗುವಂಥ ಖುಷಿ, ಗಂಡು ಮಕ್ಳು ಯಾವಾಗಲೂ ಕೊಡ್ತಾರೆ ಕಾಂಪ್ಲಿಮೆಂಟು, ಬಟ್ ಹೆಣ್ಮಕ್ಳು ಕೊಡುವಾಗ ಆಗುವಂಥ ಖುಷಿ ಅದು ಬೇರೆಯೇ. ಥ್ಯಾಂಕ್ ಯು ಸೋ ಮಚ್. ನನ್ನ ಪಾತ್ರ ಶ್ರೀದೇವಿದು, ನನಗೆ ಅದನ್ನು ನಾನು ಹೇಳ್ದಂಗೆ ಪ್ರೆಸ್ ಮೀಟಲ್ಲಿ ಒಂದು ಎಳೆ ಬಿಟ್ಕೊಟ್ರು ನಿಮಗೆ ಪಾತ್ರ ಏನು ಅಂತ ಗೊತ್ತಾಗ್ಬಿಡತ್ತೆ. ಬಟ್ ನನ್ನ ಒಂದು ಚಲನಚಿತ್ರದ ಕರಿಯರ್ನಲ್ಲೇ ಇದು ಒಂದು ವೆರಿ ಇಮೋಷ್ನಲ್ ಆದಂಥ ಒಂದು ಪಾತ್ರ. ನಾನೇ ಡಬ್ಬಿಂಗ್ ಮಾಡುವಾಗ ಅತ್ತಿರುವಂಥ ಪಾತ್ರ ಇದು. ಸೊ ಹಾಗಾಗಿ ನನ್ನ ಹೃದಯಕ್ಕೆ ತುಂಬ ಹತ್ತಿರದ ಪಾತ್ರ. ಇಷ್ಟು ಹೇಳ್ತೀನಿ. ಬಾಕಿ ನಾನು ಸಿನಿಮಾ ಇನ್ನೇನು ಒಂದು ತಿಂಗಳಷ್ಟೇ, ಇನ್ನು ಅಷ್ಟು ನಾವು ಹೆಚ್ಚು ವೆಯ್ಟ್ ಮಾಡೋಷ್ಟು ಇಲ್ಲ. 19 ಸೆಪ್ಟೆಂಬರ್ ರಿಲೀಸ್ ಆಗ್ತಿದೆ. ಹಾಗಾಗಿ ನಾವು ಅವತ್ತು ಇಡೀ ಚಿತ್ರನ ನೋಡಿಬಿಟ್ಟು ವಿಲ್ ನೋ ಅಬೌಟ್ ದಟ್ ಕ್ಯಾರೆಕ್ಟರ್. ಅಂದರೆ ಇಡೀ ಸಿನಿಮಾನ ನೋಡಿಬಿಟ್ಟು ನಾವೆಲ್ಲರೂ ಒಟ್ಟಿಗೆ ಅಳೋಣ ಅಂತ ಹೇಳ್ತಾ ಇದ್ದೀರಾ. ಬರೀ ಅಳು ಮಾತ್ರ ಅಲ್ಲ, ನಿಮಗೆ ಮತ್ತಷ್ಟು ಇವಾಗ ಕಿಶೋರ್ ಸರ್ ಅವರ ಪಾತ್ರ ಆಗಿರ್ಬೋದು, ರಮೇಶ್ ಇಂದ್ರ ಅವರ ಪಾತ್ರ ಆಗಿರ್ಬೋದು, ಅಥವಾ ಸಚಿನ್ ಅವರ ಪಾತ್ರ ಆಗಿರ್ಬೋದು, ಮಿತ್ರ ಅವರ ಪಾತ್ರ ಉಮೇಶ್ ಅಣ್ಣ ಅವರ ಪಾತ್ರ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ ಇನ್ ದ ಮೂವಿ ವಿಲ್ ಟೇಕ್ ಯು ಥ್ರೂ ಅ ಡಿಫ್ರೆಂಟ್ ಇಮೋಷನಲ್ ಗ್ರಾಫ್. ಬರೀ ಅಳು ದುಃಖ ಮಾತ್ರ ಅಲ್ಲ, ಇಡೀ ಚಿತ್ರದಲ್ಲಿ ನಿಮಗೆ ಬೇರೆ ಬೇರೆ ಇಮೋಷನ್ಸ್ ಎಲ್ಲ ನಿಮಗೆ ಗೊತ್ತಿರಲ್ಲ, ಅಯ್ಯೋ ನನ್ನ ಒಳಗೆ ಇಷ್ಟೊಂದೆಲ್ಲ ಇಮೋಷನ್ಸ್ ಇದೆಯಾ ಅಂತ. ಸೊ ಆ ರೀತಿ ನಿಮಗೆ ಸಿಂಕ್ ಆಗುತ್ತೆ. ದಟ್ ಡೆಫಿನೆಟ್ಲಿ ಫಾರ್ ಶೋರ್. ಮ್ಯಾಮ್, ಅದೊಂದು ಪೋಸ್ಟರ್ ನೋಡ್ತಿದ್ದಾಗ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಿಮ್ಮ ಕ್ಯಾರೆಕ್ಟರ್. ಸೊ ನೀವು ಹೇಳಲ್ಲ ಅಂತಿದ್ದೀರಾ, ನಾನೇ ಏನಾದರೂ ಒಂದು ಹೇಳ್ತೀನಿ, ಅದರಲ್ಲಿ ಈ ಥರ ಇರ್ಬೋದಾ ಅಂತ ಹೇಳಿ. ನಾನು ಓಕೆ ಓಕೆ ಓಕೆ. ಅಂದರೆ ಮ್ಯಾಮ್, ಹೆಣ್ಮಕ್ಳು ಪರವಾಗಿ ಧ್ವನಿ ಎತ್ತಿದ್ದಾರೆ ಸಂಗೀತ ಅವರು. ನಾನು ಯಾವಾಗಲೂ ಹಿಂಗೆ, ನೀವು ನೋಡಿರೋ ವಿಚಾರ ಮುಂಚೆಯಿಂದನೂ ಅಷ್ಟೇ, ದನಿ ಎತ್ತಿ ಸುಮಾರು ಸಲ ನನ್ನ ದನಿನ ಮ್ಯೂಟ್ ಮಾಡಿದವರು ಸುಮಾರು ಜನ ಇದ್ದಾರೆ, ಮ್ಯೂಟ್ ಆಗಿದೆ ಕೆಲವೊಂದು ಸಲ. ಬಟ್ ಒಂದು ಆ್ಯಕ್ಟರ್ ಆಗಿ ನಾವು ತೊಗೊಳ್ಳುವಂಥ ಜವಾಬ್ದಾರಿ, ಒಂದು ಪಾತ್ರನ ನಾವು ಚೂಸ್ ಮಾಡುವಾಗ, ಇದು ಶ್ರೀದೇವಿ ಅನ್ನೋ ಪಾತ್ರನೂ ನನಗೆ ಅಷ್ಟೇ ಒಂದು ಜವಾಬ್ದಾರಿಯುಕ್ತ ಒಂದು ಪಾತ್ರ ಆಗಿತ್ತು. ಯಾಕೆಂದರೆ ನಾನು ಇವಾಗ ಆ ಪರಿಸ್ಥಿತಿಲಿ ನಿಂತಿದ್ದೀನಿ ಅಂದರೆ ನನ್ನ ಜೊತೆ ಇನ್ನಷ್ಟು ಹೆಚ್ಚು ಮಹಿಳೆಯರು ಅದೇ ಒಂದು ಸಿಚುವೇಷನಲ್ಲಿ ಅವರು ಸಿಲ್ಕಿರ್ತಾರೆ. ಅದನ್ನು ಅವರು ಮಾತಾಡೋಕ್ಕಾಗಿರಲ್ಲ ಅಥವಾ ದನಿ ಎತ್ತಕ್ಕಾಗಿರಲ್ಲ. ಅಂಥ ಒಂದು ಮಹಿಳೆಗೆ ಯಾರೋ ಒಬ್ರಿಗಾದರೂ ಸರಿ ಅದು ಕನೆಕ್ಟ್ ಆಗಿ ಅವರಿಗೊಂದು ನಾನು ವಾಯ್ಸ್ ಆಗ್ತೀನಿ ಅಂದರೆ ನನಗೆ 100% ತುಂಬ ಸಂತೋಷ ಅದು. ಮ್ಯಾಮ್, ನೀವೊಬ್ಬರು ಹೆಣ್ಣಾಗಿ ಈ ಸಿನಿಮಾ ಅಂತ ಬಂದಾಗ ನಿಮ್ಮ ಟೀಮ್ ನಿಮಗೆ ಈ ಕ್ಯಾರೆಕ್ಟರ್ನ ಮಾಡೋಕ್ಕೆ ಹೇಗೆ ಸಪೋರ್ಟಿವ್ ಕೊಡ್ತು? ಅಟ್ಮೋಸ್ಟ್ ರೆಸ್ಪೆಕ್ಟಲ್ಲಿ ನಡೆಸ್ಕೊಂಡ್ರು ನನ್ನ ಇಡೀ ತಂಡ. ಯಾಕೆಂದರೆ ನಮ್ಮ ತಂಡದಲ್ಲಿ ಯಾರಿಗೂ ಚಿತ್ರ ಬಿಟ್ಟು, ಸಿನಿಮಾ ಮಾಡೋದು ಬಿಟ್ಟು ಬೇರೆ ಏನೂ ಭಾವನೆಗಳಿಲ್ಲ, ಬೇರೆ ಏನೂ ಇಲ್ಲವೇ ಇಲ್ಲ ಅವ್ರ ಮನಸ್ಸುಗಳಲ್ಲಿ. ಸೊ ಹಾಗಾಗಿ ಒಂದು ಚಿತ್ರತಂಡದಲ್ಲಿ ಆ್ಯಕ್ಚುಲಿ ಹುಡುಗಿ ಅಂತ ಇದ್ದಿದ್ದಂದರೆ ನಾನು ಮತ್ತು ಅಕ್ಷಿತಾ ಬೋಪಯ್ಯ ಅಂತ ಇನ್ನೊಬ್ಬರು ನಟಿ ಇದ್ದಾರೆ, ಅವರು ಒಂದು ಪಾತ್ರ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಇಬ್ಬರು ಹೆಣ್ಮಕ್ಳಿದ್ದಿದ್ದು. ನನಗೆ ಎಲ್ಲೂ ನಾನು ಒಬ್ಬಳೇ ಹೆಣ್ಮಗು ಇರೋದು ಚಿತ್ರತಂಡದಲ್ಲಿ ಅಂತ ಅನ್ನಿಸ್ಲೇ ಇಲ್ಲ. ಬಿಕಾಸ್ ಎಲ್ಲರೂ ಅಷ್ಟೇ ಒಂದು ಫ್ರೆಂಡ್ಲಿ ತನದಲ್ಲಿ ಅಥವಾ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿ ನಮ್ಮನ್ನು ನಡೆಸ್ಕೊಂಡ್ರು. ಸೊ ಹಾಗಾಗಿ ಐ ಥಿಂಕ್ ದೇ ಆರ್ ಆಲ್ ಹಿಯರ್ ಟು ಮೇಕ್ ಫಿಲ್ಮ್, ದಟ್ಸ್ ಆಲ್ ಐ ಕ್ಯಾನ್ ಸೇ. ಓಕೆ ಮ್ಯಾಮ್, ಇವಾಗ ಸಿನಿಮಾದಲ್ಲಿ ಒಳ್ಳೆ ಸ್ಥಾನಮಾನ ಸಿಕ್ಕಿದೆ ನಿಮಗೆ ನಿಮ್ಮ ಕ್ಯಾರೆಕ್ಟರ್ಗೆ ಅಂತ. ಬಟ್ ಪ್ರಸ್ತುತ ಸಮಾಜದಲ್ಲಿ ಹೆಣ್ಣಿಗೆ ಒಳ್ಳೆ ಸ್ಥಾನಮಾನ ಸಿಗ್ತಾ ಇದೆಯಾ ಇತ್ತೀಚೆಗೆ ಒಂದಷ್ಟು ಬೆಳವಣಿಗೆಗಳನ್ನ ನೋಡ್ತಾ ಹೋದರೆ?
ನಾನು ಜೆನೆರಿಕ್ ಆಗಿ 100% ಸಿಕ್ಕಿದೆ ಅಂತ ಹೇಳಕ್ಕೆ ಆಗಲ್ಲ. ಯಾಕೆಂದರೆ ನಾನು ಒಂದು ಹೆಣ್ಣಾಗಿ ಕೆಲವೊಂದು ವಿಚಾರಗಳನ್ನ ನಾವು ನೋಟಿಸ್ ಮಾಡಿದ್ರೂ ಅನ್ನೋಟಿಸ್ ಮಾಡ್ದಂಗೆ ಹೋಗ್ಬಿಡ್ಬೇಕಾಗತ್ತೆ ಕೆಲವೊಂದು ಸಲ. ಬಟ್ ಇನ್ನೂ ತುಂಬ ವರ್ಷಗಳಾಗತ್ತೆ, ಇನ್ನೂ ತುಂಬ ಡೆಕೆಡ್ಸ್ ಆಗತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಇಷ್ಟು ವರ್ಷ ಹೆಣ್ಮಕ್ಳು ಫೈಟ್ ಮಾಡಿದ್ದಾರೆ ಅವರ ಒಂದು ರೈಟ್ಸ್ಗಾಗ್ಬೋದು, ಈಕ್ವಾಲಿಟಿಗಾಗ್ಬೋದು. ಸೊ ಆ ರೀತಿ ಇರುವಾಗ ನಮಗೆ ಒಂದು ಇವಾಗ ನಾನು ಸಂಗೀತ ಒಟ್ಟಾಗಿ ಅದಕ್ಕೋಸ್ಕರ ನಾನು ಫೈಟ್ ಮಾಡೋಕ್ಕಾಗದೇ ಇರ್ಬೋದು. ಬಟ್ ಆ್ಯಸ್ ಶ್ರೀದೇವಿ ಅನ್ನೋ ಪಾತ್ರಗಳ ಮೂಲಕವಾಗಿ ನಾನು ಪ್ರಾಬಬ್ಲಿ ಆ ರೀತಿ ಒಂದು ಸಿಚುವೇಶನ್ ಎದ್ದೇಳ್ತು ಅಥವಾ ನನಗೇನಾದರೂ ಅದು ತಪ್ಪು ಅಂತ ಅನ್ನಿಸ್ತು ಅಂದರೆ ನಾನು ಖಂಡಿತವಾಗ್ಲೂ ಪಾತ್ರದ ಮೂಲಕ ಐ ವಿಲ್ ರೇಸ್ ಮೈ ವಾಯ್ಸ್, ದಟ್ಸ್ ಫಾರ್ ಶೋರ್. ಮ್ಯಾಮ್, ಇನ್ನೊಂದು ಮುಖ್ಯವಾಗಿರೋ ಪ್ರಶ್ನೆ ಅಂತಂದರೆ, ಒಬ್ಬಳು ಹೆಣ್ಣಿಗೆ ಈ ಸೊಸೈಟಿ ಹೆಣ್ಣನ್ನು ನೋಡುವಂಥ ದೃಷ್ಟಿಕೋನವೇ ಬೇರೆ. ಅಂದರೆ ಒಂದು ನೆಗೆಟಿವ್ ಅನ್ನೋದು ಸೆಲೆಬ್ರಿಟಿಗೂ ಬಿಟ್ಟಿಲ್ಲ, ಕಾಮನ್ ಮ್ಯಾನ್ಸ್ಗೂ ಬಿಟ್ಟು ಯಾರಿಗೂ ಬಿಟ್ಟಿಲ್ಲ. ಸೊ ಈ ನೆಗೆಟಿವಿಟಿನ ಪ್ರಸ್ತುತಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ನೀವು ಯಾವ ರೀತಿ ತಗೊಳ್ತಾ ಇದ್ದೀರಾ? ಎಲ್ಲ ಕಡೆ ಇದೆ. ನೀವು ಹೇಳ್ದಂಗೆ ನಮ್ಮ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ಅದು ಎಲ್ಲ ಜಾಗದಲ್ಲೂ ಇದೆ. ಕಾರ್ಪೊರೇಟ್ ಕಂಪನೀಸ್ ಆಗಿರ್ಬೋದು, ಇವಾಗ ಡಾಕ್ಟರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಮೇಲೆ ಎಷ್ಟು ಹಲ್ಲೆ ಆಗಿದೆ ನಮಗೆ ಗೊತ್ತಿರೋ ವಿಚಾರ ಇದು. ಸೊ ಆ ರೀತಿ ಇರುವಾಗ ನಾನು ಮುಂಚೆ ತುಂಬ ರಿಯಾಕ್ಟ್ ಮಾಡ್ತಿದ್ದೆಪ್ಪ. ನನಗೆ ಒಂದು ಚಿಕ್ಕ ಯಾವುದಾದ್ರೂ ಬ್ಯಾಡ್ ಕಾಮೆಂಟ್ ಬಂದುಬಿಡ್ತು ಅಂದರು, ಅದು ಯಾರಾದರೂ ಕೊಲಾಬ್ರೇಷನ್ ಪೋಸ್ಟ್ ಆಗಿರ್ಬೋದು, ಅವ್ರಿಗೆ ಫೋನ್ ಮಾಡಿ ನಾನು ದಯವಿಟ್ಟು ತೆಗೀರಿ ಅದು ಇದು ಅಂತೆಲ್ಲ ರಿಯಾಕ್ಟ್ ಮಾಡ್ತಿದ್ದೆ. ಇತ್ತೀಚೆಗೆ ನಾನು ಸ್ವಲ್ಪ ಕಾಮ್ ಆಗಿಬಿಟ್ಟಿದ್ದೀನಿ ಆ ವಿಚಾರದಲ್ಲಿ. ಯಾಕೆಂದರೆ ಅಂಥವ್ರು ಯಾರೋ ಮುಖ ಇಲ್ಲ ಆ ಪ್ರೊಫೈಲಲ್ಲಿ, ಆ ಹೆಸರು ಅವ್ರದ್ದಲ್ಲ, ಆ ಥರ ಇರೋರನ್ನ ನಾವು ಯಾಕೆ ಭಾವ ಕೊಡಬೇಕು ಅಥವಾ ನಾವು ಯಾಕೆ ಅವ್ರಿಗೊಂದು ಇಂಪಾರ್ಟೆನ್ಸ್ ಕೊಡಬೇಕು? ಸೊ ನಾನು ಅಂಥ ಯಾವುದಾದ್ರೂ ನೆಗೆಟಿವ್ ಎನರ್ಜೀಸ್ ಇತ್ತು ಅಂದರೆ ನಾನು ಇಗ್ನೋರ್ ಮಾಡ್ತೀನಿ. ದಟ್ಸ್ ವಾಟ್ ಐ ಹ್ಯಾವ್ ಲರ್ನ್ಡ್ ದೀಸ್ ಡೇಸ್. ಮ್ಯಾಮ್, ಇತ್ತೀಚೆಗೆ ರಮ್ಯಾ ಮ್ಯಾಮ್ ಕೂಡ ಒಂದಷ್ಟು ನೆಗೆಟಿವಿಟಿಗೆ ಪಾಠ ಕಲಿಸಲೇಬೇಕು ನಾವು ಇವರಿಗೆ ಅಂತೇಳಿ ಪಣ ತೊಟ್ಬಿಟ್ಟು ಆಲ್ರೆಡಿ ಒಂದಷ್ಟು ಜನನ ಅರೆಸ್ಟ್ ಮಾಡಿದ್ದಾರೆ. ಅವರಿಗೆ ಅದೇನು ಶಿಕ್ಷೆ ಇದೆ ಅದನ್ನು ಕಾನೂನು ಕೊಡ್ತಾ ಇದೆ. ಸೊ ಈಗ ರಮ್ಯಾ ಮ್ಯಾಮ್ ಪರವಾಗಿ ನಿಂತ್ಕೊಳ್ಳೋರಿಗೂ ಕೂಡ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಇದೆಷ್ಟು ಸರಿ ಅಂತ? ಆ್ಯಕ್ಚುಲಿ ಮೊನ್ನೆ ಇತ್ತೀಚೆಗೆ ನಾನು ಗ್ಯಾರಂಟಿ ನ್ಯೂಸಲ್ಲೂ ಇದ್ರ ಬಗ್ಗೆ ಮಾತಾಡಿದೆ. ನಾನು ಅವರಿಗೆ ಇವರಿಗೆ ಅಂತಲ್ಲ, ಒಂದು ಹೆಣ್ಮಕ್ಳ ಪರವಾಗಿ ನಾನು ಮಾತಾಡ್ತೀನಿ. ಆಗ್ತಿರುವಂಥ ಸಮಾಜದಲ್ಲಿ ತಗೊಳ್ತಿರುವಂಥ ದಾರಿ ಜನ ಅದು ಸರಿಯಾದ ದಾರಿ ಅಲ್ಲ ಅಂತ ಎಲ್ರಿಗೂ ಗೊತ್ತಾಗ್ತಿದೆ. ಅದು ಚಿಕ್ಕ ಮಕ್ಳಿಗೂ ಅರ್ಥ ಆಗುತ್ತೆ. ಈ ರೀತಿ ನಾವು ಹೆಣ್ಮಕ್ಳನ್ನ ಅಶ್ಲೀಲವಾಗಿ ಅವ್ರಿಗೆ ಮೆಸೇಜ್ ಕಳಿಸೋದಾಗಲಿ ಅಥವಾ ಅವ್ರಿಗೆ ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡೋದಾಗಲಿ, ಅದು ನಾವು ಚಿಕ್ಕ ವಯಸ್ಸಿನಿಂದ ನಾವು ಬೆಳೆದು ಬಂದಿರುವಂಥ ಎನ್ವೈರ್ನ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಅವ್ರ ಮನೇಲಿ ಅವ್ರನ್ನ ಹೇಗೆ ಬೆಳೆಸಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಕ್ವೆಶ್ಚನ್ ಮಾಡ್ತಾ ಹೋಗಬೇಕಾಗತ್ತೆ. ಬಟ್ ಯಾರ್ಯಾರನ್ನ ಅಂತ ಕ್ವೆಶ್ಚನ್ ಮಾಡೋಣ? ಅದ್ರ ಬದಲಿಗೆ ನಮಗೆ ಆ ಒಂದು ಕೇಪಬಿಲಿಟಿ ಇದ್ದು, ಆ ಒಂದು ಸ್ಟ್ರೆಂತ್ ಇದ್ದು ನಾವು ಅದ್ರ ಕಡೆ ನಿಂತ್ಕೊಂಡು ನಾವು ಪ್ರಶ್ನೆ ಮಾಡ್ತೀವಿ ಅಂದರೆ ಮಾತ್ರ ನಾವು ನಿಂತ್ಕೊಂಡು ಮಾಡ್ಬೋದು. ಆಗಲಿಲ್ವಾ ನಮ್ಮ ಕೈಲಿ, ನಮಗೂ ಒಂದಿಷ್ಟು ಭಯ ಇದೆ, ಒಂಚೂರು ಇನ್ಸೆಕ್ಯೂರಿಟೀಸ್ ಇದೆ, ನಮಗೆ ಈಗ ಆ ಸ್ಟೆಪ್ ತೊಗೊಳಕ್ಕಾಗದೇ ಇರ್ಬೋದು. ಸೊ ನಾವೇನು ಮಾಡ್ತೀವಿ, ಅಟ್ಲೀಸ್ಟ್ ಒಂದು ಮೆಸೇಜ್ ಮೂಲಕ ಅಥವಾ ಏನಾದರೂ ಒಂದು ಆ ರೀತಿ ಫೋನ್ ಮಾಡಿ ಅವರಿಗೆ ನಮ್ಮ ಸಪೋರ್ಟನ್ನು ನಾವು ಸಲ್ಲಿಸ್ತೀವಿ. ಅಷ್ಟು ನಾವು ಮಾಡ್ಬೋದಷ್ಟೇ. ಮ್ಯಾಮ್, ನಮ್ಮ ಥರನೇ ಸಾಕಷ್ಟು ಜನ ಹೆಣ್ಮಕ್ಳಿರ್ತಾರೆ. ಅಂದರೆ ಒಂದು ಕೆಟ್ಟ ಮೆಸೇಜ್ ಬಂದ ತಕ್ಷಣ ಆ ಒಂದು ಇನ್ಸ್ಟಾಗ್ರಾಮ್ನೋ ಅಥವಾ ಸೋಷಿಯಲ್ ಮೀಡಿಯಾ ಅಕೌಂಟ್ನ ಡಿಲೀಟ್ ಮಾಡುವಂಥದ್ದು, ಭಯ ಆಗೋದು, ಫೋಟೋ ರಿಮೂವ್ ಮಾಡುವಂಥದ್ದು, ಮತ್ತು ಮುಖ್ಯವಾದ ವೇದಿಕೆಗೆ ಅವ್ರು ಬರೋದೇ ಇಲ್ಲ. ಕಂಪ್ಲೇಂಟ್ ಕೊಡೋದಾಗಿರ್ಬೋದು ಅಥವಾ ಒಬ್ರಿಗೆ ಹೇಳೋವಂಥದ್ದು ಮಾಡೋದೇ ಇಲ್ಲ, ಹೆದರ್ಕೊಳ್ಬಿಡ್ತಾರೆ. ಈ ಥರ ಇರೋ ಹೆಣ್ಮಕ್ಳಿಗೆ ಸಂಗೀತ ಭಟ್ ಕಡೆ ಅವರಿಂದ ಒಂದಷ್ಟು ಸಲಹೆಗಳು. ಸಲಹೆ ಕೊಡೋಕ್ಕೆ ನಾನು ಅಂಥ ವಯಸ್ಸಿಗೆ ಬಂದಿಲ್ಲ, ಅಂದರೆ ಅಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ಆದವಳು ಅಂತ ಅಲ್ಲ. ಬಟ್ ಇದಕ್ಕೆ ಹಿಂದೆ ನಾನು ನಿಂತಿದ್ದೆ, ನನ್ನ ದನಿಯತಿ ನಿಂತಿದ್ದೆ ಕೆಲವೊಂದು ವಿಚಾರಗಳಿಗೆ, ನನ್ನ ಒಪಿನಿಯನ್ಸು ಅಥವಾ ನಾನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ. ಬಟ್ ಅದು ಸರಿಯಾದ ಪಾಸಿಟಿವ್ ಸೈಡ್ ತೊಗೊಳ್ಳಿಲ್ಲ ಅಥವಾ ಪಾಸಿಟಿವ್ ಸೈಡ್ ನೋಡಲಿಲ್ಲ ನಾನು ಅದ್ರ ಕಡೆಯಿಂದ. ಹಾಗಾಗಿ ನಾವು ಕೇಳ್ತಿರುವಂಥ ಜಾಗ ಮ್ಯಾಟರ್ ಆಗುತ್ತೆ. ನಾವು ಎಲ್ಲಿ ಹೋಗ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದೀವಿ, ಎಲ್ಲಿ ಹೋಗ್ಬಿಟ್ಟು ನಮಗೆ ಸೆಕ್ಯೂರಿಟಿ ಬೇಕು, ಇದು ಬೇಕು ಅಂತ ಕೇಳ್ತಿದ್ದೀವಿ ಅನ್ನೋ ಒಂದು ಜಾಗ ಮ್ಯಾಟರ್ ಆಗುತ್ತೆ, ಜನ ಮ್ಯಾಟರ್ ಆಗ್ತಾರೆ. ಸೊ ನಾನು ಹೇಳೋದಿಷ್ಟೇ, ಸೋಷಿಯಲ್ ಮೀಡಿಯಾ ಅಂತ ಈ ಥರ ಜಾಲತಾಣಗಳು ಬಂದಾಗ ನಾವು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ನಾವು ಇರಬೇಕು, ತುಂಬ ರೆಸ್ಪಾನ್ಸಿಬಲ್ ಆಗಿ ಅದನ್ನು ಫಾಲೋ ಮಾಡೋರು ಇರಬೇಕು. ಆವಾಗ ಮಾತ್ರ ಆ ಒಂದು ಹೊಂದಾಣಿಕೆ ಆಗುತ್ತೆ ಹೊರತು ಇಲ್ಲ ಅಂದರೆ ಆ ಇಂಬ್ಯಾಲೆನ್ಸ್ ನಿಮಗೆ ಕಾಣುತ್ತೆ. ಇವಾಗ ನಾನೇನೋ ಒಂದು ಬೋಲ್ಡಾಗಿ ಪೋಸ್ಟ್ ಮಾಡ್ತೀನಿ, ಬಿಕಾಸ್ ನಾನು ಹೆಚ್ಚುವರಿ ನೀವು ನೋಡ್ದಂಗೆ ನಾನು ತುಂಬ ಪಿಕ್ಚರ್ಸ್ ನಾನು ಅದೇ ರೀತಿ ನನಗೆ ಅದಕ್ಕೆ ನನಗೆ ಮೋಟಿವೇಶನ್ ಬೇಕಾಗುತ್ತೆ. ಒಂದು ಫೋಟೋ ನಾನು ಬೋಲ್ಡ್ ಏನಾದರೂ ಪೋಸ್ಟ್ ಮಾಡಬೇಕಂದ್ರೆ ಜನ ಅದನ್ನು ಹೆಂಗೆ ಪರ್ಸೀವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗೊಂದು ಮೋಟಿವೇಶನ್ ಬೇಕಾಗುತ್ತೆ. ನಂಗೆ ನಾನೇ ಮಾತಾಡ್ಕೊಳ್ತೀನಿ, ಓಕೆ ಜನ ಇದ್ರ ಬಗ್ಗೆ ಏನು ಕಾಮೆಂಟ್ ಮಾಡ್ಬೋದು, ಅದಕ್ಕೆ ನಾನು ಏನು ರಿಯಾಕ್ಟ್ ಮಾಡ್ಬೋದು ಅಂತ. ಬಟ್ ನಾನು ಒಂದು ಕಲ್ತಿದ್ದೀನಿ, ಬುದ್ಧ ಥರ
ನಾನು ಈ ನಡುವೆ ರಿಯಾಕ್ಟೇ ಮಾಡಲ್ಲ. ಯಾಕೆಂದರೆ ನಾನು ಅದ್ರ ಹಿಂದೆ ಹಾಕಿರುವಂಥ ಎಫರ್ಟ್ಸ್, ಫೋಟೋಶೂಟ್ಗಾಗಲಿ ಅಥವಾ ನಾವು ಮಾಡಿರುವಂಥ ಪಾತ್ರಗಳಿಗಾಗಲಿ ಅದ್ರ ಹಿಂದೆ ತುಂಬ ವಿಚಾರಗಳು, ತುಂಬ ಎಲಿಮೆಂಟ್ಸ್ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸುಮ್ಮನೆ ನಾವು ಒಂದು ಪಾತ್ರನ ನಾವು ಮಾಡಲ್ಲ ಆ್ಯಸ್ ಆ್ಯಕ್ಟ್ರೆಸಸ್, ಅಥವಾ ಒಂದು ಫೋಟೋಶೂಟ್ ಮಾಡುವಾಗಲೂ ಅಷ್ಟೇ ಯಾವುದೋ ಒಂದು ನಮ್ಗೆ ಇನ್ಸ್ಪೈರ್ ಆಗಿರುತ್ತೆ, ಆ ಒಂದು ವಿಚಾರಕ್ಕೋಸ್ಕರ ಮಾಡಿರ್ತೀವಿ. ಅದನ್ನು ನೀವು ಕೆಟ್ಟದಾಗಿ ಪರ್ಸೀವ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಆಲೋಚನೆಗಳ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ನಿಮ್ಮಲ್ಲಿ ಅದು ಕಾಣಿಸ್ಕೊಳ್ತಾ ಇದೆ, ಆ ಒಂದು ಕೆಟ್ಟ ಏನು ಯೋಚನೆಗಳಿರುತ್ತೆ ಅದು ನಿಮ್ಮಲ್ಲಿ ಕಾಣಿಸ್ಕೊಳ್ತಾ ಇದೆ, ತಪ್ಪು ನಮ್ಮ ಕಡೆಯಿಂದ ಇರಲ್ಲ ಅಲ್ಲಿ. ಸೊ ನೋಡೋರ ಮೇಲೆ ಹೋಗುತ್ತೆ ಅದು. ಮ್ಯಾಮ್, ನೀವು ಹೇಳಿದರೆ ಅಂದರೆ ಬೋಲ್ಡ್ ಫೋಟೋಶೂಟ್ ಮಾಡಿಸಿದ್ರೆ ಈ ರೀತಿ ಕಮೆಂಟ್ ಮಾಡ್ತಾರೆ ಅಂತ. ಅಂದರೆ ಸಾಕಷ್ಟು ಜನ ಇನ್ಫ್ಲೂಯೆನ್ಸರ್ಸ್ಗಾಗಿರ್ಬೋದು, ಹೀರೋಯಿನ್ಸ್ಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಇದನ್ನು ಎದುರಿಸ್ತಾನೆ ಇದ್ದಾರೆ ಎಲ್ಲರೂ. ಆದರೆ ಮುಖ್ಯವಾಹಿನಿಗೆ ಯಾರೂ ಕೂಡ ಸದ್ಯಕ್ಕೆ ಬರ್ತಾ ಇಲ್ಲ. ಇವಾಗ ಕಾನೂನು ಹೆಣ್ಮಕ್ಳು ಪರವಾಗಿದೆ ಅಂತೆಲ್ಲ ಒಂದಷ್ಟು ಹೇಳ್ತಾರೆ. ಬಟ್ ಸದ್ಯದ ಪರಿಸ್ಥಿತಿ ಅಂತ ತಗೊಂಡ್ರೆ ಒಪ್ಕೊಳ್ತೀರಾ ಹೆಣ್ಮಕ್ಳು ಪರವಾಗಿರೋದು ಕಾನೂನು ಒಂದಷ್ಟು ಪ್ರಕರಣಗಳಲ್ಲಿ ನೋಡ್ತಾ ಹೋದರೆ? ಖಂಡಿತವಾಗ್ಲೂ 100% ಇದೆ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ 100% ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನಾನು ಹೇಳ್ದಂಗೆ ಜಾಗ ಮತ್ತು ಜನ, ನೀವು ಯಾರ ಹತ್ರ ಸಪೋರ್ಟ್ಗೋಸ್ಕರ ಹೋಗಿದ್ದೀರಾ, ಯಾವ ಮುಖ್ಯ ಜಾಗಕ್ಕೆ ನೀವು ಹೋಗಿದ್ದೀರಾ, ಯಾವ ಪೊಲೀಸ್ ಹತ್ರ ಅಥವಾ ಈ ಸೆಕ್ಯೂರಿಟಿ, ವುಮೆನ್ ಸೆಕ್ಯೂರಿಟಿ ಸೆಲ್ಸ್ ಇರುತ್ತೆ ಅಂಥ ಜಾಗಗಳಲ್ಲಿ ಹೋದಾಗ ಯಾರು ಆ ವಿಷಯನ ತುಂಬ ಸೆನ್ಸಿಬಲಾಗಿ ಅಪ್ರೋಚ್ ಮಾಡ್ತಾರೆ ಅಂಥವ್ರ ಹತ್ರ ಹೋದರೆ ಖಂಡಿತವಾಗ್ಲೂ ನಿಮಗೆ 100% ಅದಕ್ಕೊಂದು ಸಪೋರ್ಟ್ ಸಿಗುತ್ತೆ ಅಂತ ನಾನು ಹೇಳ್ಬೋದು. ಬಟ್ ಅದ್ರ ಬಗ್ಗೆ ನಮಗೆ ಯಾವುದೇ ರೀತಿ ಕನಿಕರ ಇಲ್ಲ, ಅಥವಾ ನಾನು ಇದನ್ನು ತುಂಬ ಉಡಾಫೆಯಾಗಿ ನೋಡ್ತಿದ್ದೀನಿ ಅನ್ನೋರ ಹತ್ರ ನೀವು ಹೋದಾಗ 100% ಅಲ್ಲ, 1% ನಿಮ್ಗೆ ಸಪೋರ್ಟ್ ಸಿಗಲ್ಲ. ಸೊ ನೀವು ಯಾರ ಹತ್ರ ಹೋಗ್ತಿದ್ದೀರಾ ಅನ್ನೋದನ್ನು ಆಲೋಚನೆ ಮಾಡಿ ಹೋಗಿ. ಅಥವಾ ನೀವೇ, ಯಾರು ಬೇಡ, ಹೆಣ್ಮಕ್ಳಿಗೆ ಯಾರಾದರೂ ಬೇಕಾ ಸಪೋರ್ಟ್ಗೆ? ಬೇಡ, ನಾವೇ ಆ್ಯಕ್ಚುಲಿ ನಿಂತ್ಕೊಂಡು ಫೈಟ್ ಮಾಡ್ಬೋದು. ಬಟ್ ಆ ಒಂದು ಸ್ಟ್ರೆಂತ್ ನಿಮ್ಮಲ್ಲಿತ್ತು ಅಂದರೆ ಖಂಡಿತವಾಗ್ಲೂ ಮಾಡಿ. ಇನ್ನೊಂದು 100 ಜನ 1000 ಜನ ಹೆಣ್ಮಕ್ಳು ಅದ್ರ ಜೊತೆ ಸೇರ್ಕೊಳ್ತಾರೆ, ಖಂಡಿತವಾಗ್ಲೂ ಸೇರ್ಕೊಳ್ತಾರೆ, ಇಲ್ಲ ಅಂತಲ್ಲ. ಬಟ್ ಹೆಣ್ಣಿಗೆ ಹೆಣ್ಣು ಶತ್ರು ಅನ್ನೋದನ್ನು ಆ್ಯಕ್ಚುಲಿ ರಾಂಗ್ ಅಂತ ಪ್ರೂವ್ ಮಾಡ್ಬೇಕು ಹೆಣ್ಮಕ್ಳು. ಇವಾಗ ಆ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ. ಇಲ್ಲಾಂದರೆ ನಾವು ಈಕ್ವಾಲಿಟಿಗೂ ಏನು ಅಷ್ಟು ಫೈಟ್ ಮಾಡಿನೂ ವೇಸ್ಟು, ನಮ್ಮ ಒಂದು ರೈಟ್ಸಿಗೆ ಫೈಟ್ ಮಾಡಿನೂ ವೇಸ್ಟ್ ಆಗಿಬಿಡತ್ತೆ. ಓಕೆ ಮ್ಯಾಮ್, ಕೊನೆಯದಾಗಿ ಪ್ರಶ್ನೆ ಅಂದರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಕೆಟ್ಟ ಮೆಸೇಜ್ ಮಾಡೋರಿಗೆ ಇದೊಂದು ಪಾಠ ಆದರೂ ಕೂಡ ಅವರೇ ಇದೇ ರೀತಿ ಮುಂದುವರಿಸ್ಕೊಂಡು ಬರುವಂಥದ್ದು. ಅಂದರೆ ಸದ್ಯಕ್ಕೆ ಎಲ್ರಿಗೂ ಕೂಡ ಮಾಡೋದ್ರಿಂದ ಇನ್ ಕೇಸ್ ನಿಮಗೇನಾದ್ರು ಈ ರೀತಿ ಬಂದರೆ ನೀವು ಕಾನೂನು ಹೋರಾಟಕ್ಕೆ ಇಳಿತೀರಾ? ಅಗತ್ಯ ಇಲ್ಲ ಅನಿಸುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಇವಾಗ ನೀವು ಬೆಂಕಿಗೆ ನಾವು ಮೊನ್ನೆ ಅಗ್ನಿ ಪೂಜೆ ಮಾಡ್ತಿರುವಾಗ ಭಟ್ರು ಹೇಳಿದ್ರು ಸಾಸಿವೆ ಹಾಕಿದಷ್ಟು ಅದು ಚಿಟಪಟ ಅಂತ ಹಾರತ್ತೆ ಅಂತ. ಆಮೇಲೆ ಅನ್ನೆಸರಿ ಅಟೆನ್ಷನ್ ಯಾಕೆ ಕೊಡಬೇಕು ನಾವು ಅವರಿಗೆ? ನೀವು ಅವರಿಗೆ ಎಷ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿತೀರಾ ಅಥವಾ ಇನ್ನೇನಾದರೂ ಸುರಿತೀರಾ, ಅದು ಬೆಂಕಿ ಹೆಚ್ಚಾಗ್ತಾ ಹೋಗುತ್ತೆ. ಅದ್ರ ಬದಲಿಗೆ ನೀವು ನೀರಾಗಿ, ಹೆಣ್ಣು ಕ್ಷಮೆಯದರಿತ್ರಿ ಅಂತ ಹೇಳ್ತಾರೆ, ಆಕೆಗಿರುವಷ್ಟು ಪೇಷನ್ಸು ಬೇರೆ ಯಾರಿಗೂ ಇಲ್ಲ. ಸೊ ನೀವು ಅಷ್ಟು ಪೇಷನ್ಸಲ್ಲಿ ಅದ್ರ ಮೇಲೆ ಒಂದಿಷ್ಟು ನೀರು ಸುರಿದ್ರೆ ಆಯ್ತು, ಅಲ್ಲಿಗೆ ಅದು ಕಂಪ್ಲೀಟಾಗಿ ಮುಗ್ದೋಗುತ್ತೆ. ನಾವು ಅದಕ್ಕೆ ಯಾವಾಗ ಒಂದು ಚೂರು ಕಾಳು ಹಾಕೋದು ಅಂತ ಹುಡುಗರು ಏನು ಹೇಳ್ತಾರೆ, ಕಾಳು ಹಾಕ್ತಾ ಹೋದಷ್ಟು ಅದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇಟ್ಸ್ ಬೆಟರ್ ಟು ಜಸ್ಟ್ ಕಾಮ್ ಇಟ್ ಡೌನ್, ದಟ್ಸ್ ಆಲ್ ಐ ಕ್ಯಾನ್ ಸೇ. ಅಂದರೆ ಮ್ಯಾಮ್, ಮೆಂಟಲ್ ಹೆಲ್ತು ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕಲ್ವ ಇದನ್ನೆಲ್ಲ ಸ್ವೀಕಾರ ಮಾಡಲಿಕ್ಕೆ? ಖಂಡಿತ. ಹೆಣ್ಣಿಗೆ ಅದೇ ಅವಳಿಗೆ ಇರುವಂಥ ಎಲಿಮೆಂಟ್ಸು, ಕೋಪ ಆಗಿರ್ಬೋದು ಅಥವಾ ಇದು ಎಲ್ಲ ಗಂಡಸಿಗಿಂತನೂ ಮೀರಿದ್ದು ಅದು. ಸೊ ಅದನ್ನು ನಮಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೂ ಆ ಶಕ್ತಿ ದೇವರು ಕೊಟ್ಟಿದ್ದಾರೆ. ಹಾಗಾಗಿ ನೀವು ಮೆಂಟಲ್ ಹೆಲ್ತಲ್ಲಿ ನೀವು ಸ್ಟ್ರಾಂಗಾಗೇ ಇದ್ದೀರಾ. ಬಟ್ ಸ್ವಲ್ಪ ನಿಮ್ಮ ಹತ್ರ ನೀವು ಕೂತ್ಕೊಂಡು ಮಾತಾಡಿ ಇದಕ್ಕೇನು ನಾನು ಸೊಲ್ಯೂಷನ್ ತರ್ಬೋದು ಅನ್ನೋದನ್ನು ನೋಡ್ಕೋಬೇಕಾಗತ್ತೆ ಅಷ್ಟೇ. ಮ್ಯಾಮ್, ಫೈನಲಿ ಸಿನಿಮಾ ರಿಲೀಸ್ ಆಗ್ತಿದೆ ನೆಕ್ಸ್ಟ್ ಮಂತು, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಸಮಯದ ನಂತರ ಆ್ಯಕ್ಚುಲಿ ತೆರೆ ಮೇಲೆ ನನ್ನ ಒಂದು ಚಿತ್ರ ಕಮಲ್ ಶ್ರೀದೇವಿ ಕಾಣಿಸ್ಕೊಳ್ತಾ ಇದೆ. ಸೆಪ್ಟೆಂಬರ್ 19ಕ್ಕೆ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿದ್ದೀವಿ ಇವತ್ತು ಟೀಸರ್ ಜೊತೆ. ನನಗೆ ಮಲ್ಟಿಪಲ್ ಇಮೋಷನ್ಸ್ ಆಗ್ತಾ ಇದೆ. ಯಾಕೆಂದರೆ ನಾನು ಮೊದಲೇ ಹೇಳ್ದಂಗೆ ನಾನು ಡಬ್ಬಿಂಗ್ ಟೈಮಲ್ಲೂ ಹತ್ತಿರುವಂಥ ಪಾತ್ರ ಇದು, ಅಷ್ಟು ಇಮೋಷ್ನಲ್ ಆಗಿದ್ದೀನಿ. ಸೊ ನನಗೆ ಹೃದಯಕ್ಕೆ ಹತ್ತಿರವಾದಂಥ ಪಾತ್ರ ಅದು. ತೆರೆ ಮೇಲೆ ತುಂಬ ಚೆನ್ನಾಗಿ ಜನ ಅದನ್ನು ರಿಸೀವ್ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಅವಾರ್ಡು, ಅದಕ್ಕಿಂತ ದೊಡ್ಡ ಮೆಡಲ್ ಯಾವುದೂ ಇರಲ್ಲ. ಸೊ ಕುಟುಂಬದ ಜೊತೆ ಬಂದು ನೋಡುವಂಥ ಸಿನಿಮಾ ಇದು. ನೀವು ಟೀಸರ್ ನೋಡಿದಾಗಲೇ ಅರ್ಥ ಆಗುತ್ತೆ. ಆ್ಯಂಡ್ ನಮ್ಮ ಬೆಂಗಳೂರಲ್ಲಿ ಹೆಚ್ಚುವರಿ ಶೂಟಿಂಗನ್ನು ನಮ್ಮ ಬೆಂಗಳೂರಲ್ಲಿ ಮೂಲೆಗಳಲ್ಲೂ ಶೂಟ್ ಮಾಡಿದ್ದೀವಿ. ಸೊ ನಮ್ಮ ಬೆಂಗಳೂರಿಯನ್ಸ್ಗೆ ಇದು ತುಂಬ ಕನೆಕ್ಟ್ ಆಗುತ್ತೆ. ಬಂದು ಚಿತ್ರಮಂದಿರದಲ್ಲೇ ನೋಡಿ. ಇನ್ನೇನು ₹200 ಟಿಕೆಟ್ ನಾವೆಲ್ಲೆಲ್ಲೋ ಖರ್ಚು ಮಾಡ್ತೀವಂತೆ. ಕನ್ನಡ ಚಿತ್ರ ನೋಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಸ್ ಕನ್ನಡಿಗರು. ಎಲ್ಲೆಲ್ಲೋ ಬೇರೆ ಕಡೆ ದೇಶಗಳಿಗೆ ಹೋದಾಗ ಕನ್ನಡ ಚಿತ್ರದ ಬಗ್ಗೆ ಮಾತಾಡ್ತಿದಾರಲ್ಲ ಅನ್ನೋ ಒಂದು ಪ್ರೌಡನ್ನು ನಾವು ಹೆಗಲ ಮೇಲೆ ಹೊತ್ಕೊಂಡು ಓಡಾಡ್ತೀವಿ. ಸೊ ಬಂದು ಚಿತ್ರಮಂದಿರದಲ್ಲಿ ಕಮಲ್ ಶ್ರೀದೇವಿನ ನೋಡಿ ಬೆಂಬಲ ತೋರಿಸಿ ಅಂತ ಕೇಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ಇದು ಸಂಗೀತಾ ಭಟ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಪಲ್ಲವೇನ್ ರಾಜ್, ನ್ಯಾಷನಲ್ ಟಿವಿ.